ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷಕ್ಕೆ ಮತ್ತೊಂದು ಸುತ್ತಿನ ತಾತ್ಕಾಲಿಕ ವಿರಾಮ ಬೀಳ್ತಾ ಇದೆ. ಈ ಸೀಸ್ ಫೈರ್ನ ಹಿಂದೆ ಅಮೆರಿಕ ಹಾಗೂ ಕತಾರ್ಗಳಿವೆ. ಹಾಗೆ ಇನ್ನೂ ಕೂಡ ಹಮಾಸ್ನ ಹಿಡಿತದಲ್ಲಿರೋ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳೋ ನಿಟ್ಟಲ್ಲಿ ಇಸ್ರೇಲ್ ಕೂಡ 470 ದಿನಗಳ ಯುದ್ಧಕ್ಕೆ ಒಂದು ವಿರಾಮವನ್ನು ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಇಸ್ರೇಲಿನ 90ಕ್ಕೂ ಹೆಚ್ಚು ಒತ್ತೆಯಾಳುಗಳ ಪೈಕಿ 33 ಜನರನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡೋದಕ್ಕೆ ಹಮಾಸ್ ಒಪ್ಪಿದೆ ಮತ್ತು ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ 2,000 ಮಂದಿ ಪ್ಯಾಲೆಸ್ತೀನಿ ಬಂದಿಗಳನ್ನು ಬಿಡುಗಡೆ ಮಾಡ್ತಾ ಇದೆ. ನೆತನ್ಯಾಹು ಅವರ ಈ ನಿರ್ಧಾರ ಇಸ್ರೇಲ್ ಸರ್ಕಾರದ ಕೆಲ ಪಾಲುದಾರ ಪಕ್ಷಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಒಂದಷ್ಟು ಜನ ಕ್ಯಾಬಿನೆಟ್ ಸದಸ್ಯರ ರಾಜೀನಾಮೆಗೆ ಕೂಡ ಇದು ಕಾರಣ ಆಗ್ತಾ ಇದೆ. ಇನ್ನು ಈಗಾಗಲೇ 3 ಮಂದಿ ಇಸ್ರೇಲಿ ಒತ್ತೆಯಾಳುಗಳಿಗೆ ಪ್ರತಿಯಾಗಿ 90 ಮಂದಿ ಪ್ಯಾಲೆಸ್ತೀನಿಯರನ್ನ ಇಸ್ರೇಲ್ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಇಸ್ರೇಲ್ ಬಿಡುಗಡೆ ಮಾಡಿರುವ ಬಂದಿಗಳ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ? ಸುಮಾರು 1.25 ವರ್ಷದ ನಂತರ ಇಸ್ರೇಲ್ ಈ ನಿರ್ಧಾರವನ್ನು ಯಾಕೆ ತಗೊಳ್ತಾ ಇದೆ? ಇಲ್ಲಿ ಅಮೆರಿಕದ ಆಸಕ್ತಿಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಜನವರಿ 19ನೇ ತಾರೀಕು ಇಸ್ರೇಲ್ ಹಾಗೂ ಗಾಜಾ ಪಟ್ಟಿಗಳಲ್ಲಿ ಒಂದೇ ಥರದ ವಾತಾವರಣ. ಇಸ್ರೇಲಿನ ಜನ ಹಮಾಸ್ ಬಂಧನದಲ್ಲಿರೋ ತಮ್ಮ ಬಂಧುಗಳು ವಾಪಸ್ಸು ಬರ್ತಾರೆ ಅನ್ನೋ ಸಂಭ್ರಮದ ಜೊತೆಗೆ ಹಮಾಸನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಸರ್ಕಾರ ಕದನ ವಿರಾಮಕ್ಕೆ ಸಹಿ ಹಾಕ್ತು ಅನ್ನೋ ನೋವು ಎರಡನ್ನೂ ಹೊತ್ತು ನಿಂತಿದ್ರು. ಇನ್ನು ಗಾಜಾದಲ್ಲಿ ಇಸ್ರೇಲ್ ಕದನ ವಿರಾಮಕ್ಕೆ ಸಹಿ ಹಾಕ್ತು ಅಂತ ಗೊತ್ತಾದ ಕೂಡಲೇ ಅಲ್ಲಿನ ಜನ ತಮ್ಮ ಅವಶೇಷಗಳಂತಾದ ಮನೆಗಳ ಬಳಿ ಬರೋದಕ್ಕೆ ಶುರು ಮಾಡಿದ್ರು. ನಾಶವಾದ ಮನೆಗಳನ್ನು ನೋಡಿ ಅವರು ಕಣ್ಣೀರು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಹಮಾಸ್ ಮತ್ತು ಅದರ ಸಹವರ್ತಿ ಸಂಘಟನೆ ಅಲ್ಲಿ ಬಾವುಟಗಳನ್ನು ಹಿಡಿದು ಪಟಾಕಿ ಹೊಡಿತಾ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ವು. ಅಲ್ಲಿ 470 ದಿನಗಳ ಸಂಘರ್ಷದಲ್ಲಿ ಗೆದ್ದವರು ಯಾರೋ, ಸೋತವರು ಯಾರೋ, ಎಲ್ಲವನ್ನೂ ಕಳ್ಕೊಂಡವರು ಮತ್ಯಾರೋ. 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದ ಹಮಾಸ್ ಅಲ್ಲಿ 1200 ಮಂದಿಯ ಸಾವಿಗೆ ಕಾರಣ ಆಯಿತು. 250 ಮಂದಿಯನ್ನ ಒತ್ತೆಯಾಳುಗಳನ್ನಾಗಿ ಕರ್ಕೊಂಡು ಹೋಯಿತು. ಆ ಬಳಿಕ ಅಲ್ಲಿ ಮಾತುಕತೆ ಮೂಲಕ 100ಕ್ಕೂ ಹೆಚ್ಚು ಮಂದಿಯನ್ನು ಬಿಡಿಸ್ಕೊಳ್ಳಾಯಿತು. ಆದರೆ ಹಮಾಸ್ನ ಒತ್ತೆಯಲ್ಲಿ ಇನ್ನೂ 100 ಮಂದಿಯಷ್ಟು ಇಸ್ರೇಲಿಗರಿದ್ರು. ಅವರನ್ನು ಬಿಡಿಸ್ಕೊಳ್ಳೋದು ಹೇಗೆ? ಇಸ್ರೇಲ್ ತನ್ನ ಮೇಲಾದ ದಾಳಿಯ ಕಾರಣದಿಂದ ಗಾಜಾ ಪಟ್ಟಿಯಲ್ಲಿನ ಹಮಾಸ್ನ ನೆಲೆಗಳನ್ನು ಧ್ವಂಸಗೊಳಿಸ್ತಾ ಹೋಯಿತು. ಇಸ್ರೇಲ್ನ ಪ್ರಮುಖ ನಾಯಕರಾದ ಇಸ್ಮಾಯಿಲ್ ಹನಿಯಾ, ಯಾಹ್ಯಾ ಸಿನ್ವರ್, ಮೊಹಮ್ಮದ್ ಡೈಫ್ನಂತವರನ್ನ ಕೊಂದು ಹಾಕ್ತು. ಅಲ್ಲಿ ಇಸ್ರೇಲ್ನ ದಾಳಿಗೆ 47,000 ಮಂದಿ ಜನ ಸಾವನ್ನಪ್ಪಿದ್ದಾರೆ ಅಂತ ಹಮಾಸ್ ಹೇಳ್ಕೊಳ್ತು. 90% ಗಾಜಾದ ಜನರ ಜೀವನ ಅಸ್ತವ್ಯಸ್ತವಾಯಿತು. ಇಷ್ಟೆಲ್ಲ ಮಾಡಿದರೂ ಕೂಡ ಹಮಾಸ್ನ ಬಂಧನದಿಂದ ಸಂಪೂರ್ಣವಾಗಿ ತನ್ನ ಜನರನ್ನು ಬಿಡಿಸ್ಕೊಳ್ಳೋದಕ್ಕೆ ಇಸ್ರೇಲಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಇಸ್ರೇಲ್ ಇನ್ನಷ್ಟು ಫೆರೋಷಿಯಸ್ ಆಗಿ ಗಾಜಾದ ಮೇಲೆ ದಾಳಿ ಮಾಡ್ತಾ ಹೋಯಿತು. ಹಮಾಸ್ ಗುಂಪಿಗೆ ಸೇರಿದವರನ್ನ ಮೇಲಕ್ಕೆ ಕಳುಹಿಸುವ ಕೆಲಸ ನಡೀತಲೇ ಇತ್ತು. ಇಷ್ಟೆಲ್ಲ ಆದ ನಂತರ ಕೂಡ ಇಸ್ರೇಲಿಗೆ ತನ್ನವರನ್ನು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತೂ ಆಗಲಿಲ್ಲ. ಹೀಗಾಗಿ ಈಗ ಅಮೆರಿಕದ ಮಾತು ಕೇಳಿಕೊಂಡು ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿದೆ. ಕದನ ವಿರಾಮದ ಕಾರಣದಿಂದ ಇಸ್ರೇಲ್ನ ರೋಮಿ ಗೊನೆನ್, ಡೊರೋನ್ ಸ್ಟೈನ್, ಬ್ರಿಚರ್ ಹಾಗೂ ಇಮಿಲಿ ದಮಾರಿ ಅನ್ನೋ 3 ಮಹಿಳೆಯರನ್ನು ಹಮಾಸ್ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಿದೆ. ಅವರನ್ನು ರೆಡ್ ಕ್ರಾಸ್ ಸಂಸ್ಥೆಯ ಸಿಬ್ಬಂದಿಗೆ ಒಪ್ಪಿಸುವ ಮೂಲಕ ಕದನ ವಿರಾಮಕ್ಕೆ ಹಮಾಸ್ ಸೈ ಎಂದಿದೆ. ಈಗ ಈ ಕದನ ವಿರಾಮವೇ ಇಸ್ರೇಲಲ್ಲಿ ಭಿನ್ನ ನಿಲುವುಗಳಿಗೆ ಕಾರಣ ಆಗ್ತಾ ಇದೆ. ಗೆಳೆಯರೆ, ಇಲ್ಲಿ ಆಗ್ತಾ ಇರೋದೇನು ಅಂದರೆ, ಇಷ್ಟು ದಿನ ಇಸ್ರೇಲ್ ಹಮಾಸ್ ವಿರುದ್ಧ ಯುದ್ಧ ಮಾಡ್ತು, ಹಮಾಸ್ನ ಮೂಲ ಬೇರುಗಳನ್ನು ಕಿತ್ತು ಹಾಕಬೇಕು ಅಂತ ಹೇಳ್ತಾ ಇತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ಹಮಾಸ್ ಜೊತೆ ಸಂಧಾನವನ್ನು ಮಾಡ್ಕೊಳ್ತಾ ಇರೋದು ಸರಿಯಲ್ಲ ಅಂತ ಅಲ್ಲಿನ ಒಂದಷ್ಟು ಬಲಪಂಥೀಯ ಪಕ್ಷಗಳು ಹೇಳ್ತಾ ಇವೆ. ಇದು ಇಸ್ರೇಲಿಗೆ ಅವಮಾನ ಅಂತ ಹೇಳ್ತಾ ಇರೋದು ಅಷ್ಟೇ ಅಲ್ಲ, ಇಷ್ಟು ದಿನ ಮಾಡಿದ ಹೋರಾಟ, ಬಲಿದಾನ ಎಲ್ಲ ಕೂಡ ಈ ಕದನ ವಿರಾಮದಿಂದ ವ್ಯರ್ಥವಾಗುತ್ತೆ. ಹಾಗೆ ಹಮಾಸ್ಗೆ ಹೆಚ್ಚು ಶಕ್ತಿಯನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಈ ವಿರಾಮ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನೋದು ಅಲ್ಲಿನ ರೈಟ್ ವಿಂಗ್ ಪಾರ್ಟಿಗಳ ಅಭಿಪ್ರಾಯ. ಆದರೆ ಅಪಹರಣಕ್ಕೊಳಗಾಗಿ ಒತ್ತೆಯಾಳುಗಳಾಗಿದ್ದಾರಲ್ಲ, ಆ ಕುಟುಂಬಗಳ ಸದಸ್ಯರು ಕದನ ವಿರಾಮವನ್ನು ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಕುಟುಂಬ ಸದಸ್ಯರು ಸುರಕ್ಷಿತವಾಗಿ ಹಿಂತಿರುಗಿ ಬರ್ತಾರೆ ಅನ್ನೋ ಸಂತೋಷ. ಗೆಳೆಯರೆ, ಯಾರೋ ಸಾವಿಗೀಡಾದರು ಅಂದರೆ ಆ ದುಃಖ ಸ್ವಲ್ಪ ದಿನ ಇರುತ್ತೆ. ಆ ನಂತರ ಅವರಿಲ್ಲ ಅನ್ನೋ ಸತ್ಯವನ್ನು ಮನಸ್ಸು ಒಪ್ಪಿಕೊಳ್ಳುತ್ತೆ, ದುಃಖವನ್ನು ಮರೆಯೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಇಲ್ಲಿ ವಿಷಯ ಹಾಗಲ್ಲ. ಕುಟುಂಬ ಸದಸ್ಯರು ಶತ್ರುಗಳ ಬಂಧನದಲ್ಲಿದ್ದಾರೆ. ಕಳೆದ 1.5 ವರ್ಷದಿಂದ ಅವರು ಅಲ್ಲೇ ಇದ್ದಾರೆ. ಪಾಪ ಹೇಗಿದ್ದಾರೋ, ಏನು ಕಷ್ಟಪಡ್ತಾ ಇದ್ದಾರೋ ಏನೋ, ಯಾವ ರೀತಿಯ ಹಿಂಸೆಗಳನ್ನು ಅವರಿಗೆ ಕೊಡಲಾಗ್ತಾ ಇದೆಯೋ ಅನ್ನೋ ಕೊರಗಿದೆಯಲ್ಲ, ಅದು ವರ್ಣನಾತೀತ. ಹೀಗಾಗಿ ಒತ್ತೆಯಾಳುಗಳ ಸುರಕ್ಷಿತ ಬಿಡುಗಡೆಗಾಗಿ ಅಲ್ಲಿ ದೊಡ್ಡ ಮಟ್ಟದ ಒತ್ತಡ ಆಯಿತು. ಈಗ ಕದನ ವಿರಾಮದ ಕಾರಣದಿಂದ ಅವರೆಲ್ಲ ಮನೆಗಳಿಗೆ ವಾಪಸ್ಸು ಬರಬಹುದು ಅನ್ನೋ ನಿರೀಕ್ಷೆ ಆ ಕುಟುಂಬಗಳಲ್ಲಿದೆ.
ಸದ್ಯಕ್ಕೆ ಇಸ್ರೇಲ್ನ 33 ಮಂದಿ ಮುಂದಿನ 42 ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇದ್ದಾರೆ. ಅವರಲ್ಲಿ ಬಹುತೇಕರು ಸಿವಿಲಿಯನ್ಸ್ ಇದ್ದಾರೆ. ಹೆಣ್ಣು ಮಕ್ಕಳು, ಕೈಲಾಗದವರು, ಆರೋಗ್ಯ ಕೆಡಿಸಿಕೊಂಡವರು, ಇಂಥವರನ್ನ ಹಮಾಸ್ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಅಲ್ಲಿ ಹಮಾಸ್ ತನ್ನ ಬಂಧನದಲ್ಲಿಟ್ಟುಕೊಂಡಿರುವ ಇಸ್ರೇಲಿನ ಸೈನಿಕರನ್ನ ಬಿಡೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ 90 ಮಂದಿ ಪ್ಯಾಲೆಸ್ತೀನಿಯರನ್ನು ಬಿಡುಗಡೆ ಮಾಡ್ತಾ ಇದೆ. ಈ 90 ಮಂದಿಯನ್ನ ಇಂಟರ್ನ್ಯಾಷನಲ್ ಕಮಿಟಿ ಫಾರ್ ರೆಡ್ ಕ್ರಾಸ್ಗೆ ಈಗಾಗಲೇ ಇಸ್ರೇಲ್ ಒಪ್ಪಿಸಿದೆ. ಅವರನ್ನ ವೆಸ್ಟ್ ಬ್ಯಾಂಕ್ಗೆ ಕೂಡ ಕಳುಹಿಸಿಕೊಡಲಾಗಿದೆ. ಆ 90 ಮಂದಿ ಕೂಡ ಹಮಾಸ್ನ ನಟೋರಿಯಸ್ ಉಗ್ರರಲ್ಲ. ಇಲ್ಲಿ ಇಸ್ರೇಲ್ ಕೂಡ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾದವರನ್ನು ಬಿಡ್ತಾ ಇಲ್ಲ. ಬದಲಿಗೆ ವಯಸ್ಸಾದವರು, ಹೆಂಗಸರು, ಮಕ್ಕಳು ಯಾರಿದ್ದಾರೆ ಅಂಥವರನ್ನು ಬಿಡುಗಡೆ ಮಾಡ್ತಾ ಇದೆ. ಜೊತೆಗೆ ಒಂದಿಷ್ಟು ಜನ ಕಲ್ಲು ತೂರಾಟದ ಪ್ರಕರಣಗಳು ಹಾಗೂ ಇನ್ನಿತರ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಬಂಧಿತರಾಗಿ ಜೈಲು ಸೇರಿರುವ ಪ್ಯಾಲೆಸ್ತೀನಿಯರಿದಾರಲ್ಲ, ಅವರನ್ನು ಇಸ್ರೇಲ್ ಬಿಡುಗಡೆ ಮಾಡ್ತಾ ಇದೆ. ಹೀಗೆ ಬಿಡುಗಡೆ ಆಗ್ತಾ ಇರೋರ ಪೈಕಿ 62 ವರ್ಷದ ಖಾಲಿದ್ ಜರಾರ್ ಅನ್ನೋ ಹೋರಾಟಗಾರನ ಹೆಸರಿದೆ. ಈತ 1970ರ ದಶಕದಲ್ಲಿ ಪಾಪ್ಯುಲರ್ ಫ್ರಂಟ್ ಇಸ್ರೇಲ್ ಮೇಲೆ ನಡೆಸಿದ ದಾಳಿಗಳಲ್ಲಿ ಭಾಗಿಯಾಗಿದ್ದ. ಆ ಬಳಿಕ ಈ ಪಾಪ್ಯುಲರ್ ಫ್ರಂಟ್ನ ಪ್ರಭಾವ ಕಡಿಮೆ ಆದರೂ ಕೂಡ ಹಮಾಸ್ ಸಂಘಟನೆ ಈತನನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಹೋಯಿತು. ಇಂಥ PPLP ನಾಯಕ ಖಾಲಿದ್ ಜರಾರ್ ಸಾಕಷ್ಟು ವರ್ಷಗಳಿಂದ ಇಸ್ರೇಲ್ನ ಜೈಲಲ್ಲಿದ್ದ. ಆತನನ್ನೀಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಹಮಾಸ್ನ ಪ್ರಮುಖ ನಾಯಕರ ಪೈಕಿ ಒಬ್ಬನಾಗಿದ್ದ. ಇದೇ ಜನವರಿಯಲ್ಲಿ ಬೈರೂತಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಸಾವನ್ನಪ್ಪಿದ ಸಹೇಲ್ ರೋರಿ ಎಂಬಾತನ ತಂಗಿ ದಲಾಲ್ ಖಾಸಿಬ್ ಹಾಗೂ ಇಸ್ರೇಲ್ ಜೈಲಲ್ಲಿರುವ ಪಾಪ್ಯುಲರ್ ಫ್ರಂಟ್ನ ನಾಯಕ ಸಹಮದ್ ಸಾದತ್ ಅವರ ಪತ್ನಿ ಅಬ್ಲಾ ಅಬ್ದಲ್ ರಸೂಲ್ ಮುಂತಾದವರನ್ನ ಈಗ ಇಸ್ರೇಲ್ ಬಿಡುಗಡೆ ಮಾಡ್ತಾ ಇದೆ. ಇನ್ನು ಇಲ್ಲಿ ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದ ಇಸ್ರೇಲ್ ಈಗ ಇದ್ದಕ್ಕಿದ್ದ ಹಾಗೆ ಕದನ ವಿರಾಮಕ್ಕೆ ಸಹಿ ಹಾಕಿರೋದು ಯಾಕೆ? ಇಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದರೆ ಇಸ್ರೇಲಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಟ್ರಂಪ್ ಇಸ್ರೇಲ್ ಮೇಲಿನ ದಾಳಿಯನ್ನು ಸಮರ್ಥಿಸಿ ಅವರಿಗೆ ಬೇಕಾದ ಆಯುಧಗಳನ್ನು ಸರಬರಾಜು ಮಾಡ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಇಷ್ಟಾದರೂ ಕದನ ವಿರಾಮ ಅನ್ನೋದು ಯಾಕೆ? ಗೆಳೆಯರೆ, ಈಗ ಇಸ್ರೇಲ್ ಹಾಗೂ ಅಮೆರಿಕ ಎರಡಕ್ಕೂ ಇರುವ ಏಕೈಕ ಗುರಿ ಇರಾನ್. ಮೊನ್ನೆಯಷ್ಟೇ ಇರಾನ್ ಹಾಗೂ ರಷ್ಯಾಗಳ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಗಿದೆ. ಇರಾನ್, ರಷ್ಯಾ ಹಾಗೂ ಉತ್ತರ ಕೊರಿಯಾಗಳ ನಡುವೆ ಒಂದು ಮೈತ್ರಿ ಉಂಟಾಗಿದೆ. ಇಲ್ಲಿ ಇರಾನ್ನ ಮಟ್ಟ ಹಾಕದೇ ಇದ್ರೆ, ಇರಾನ್ನ ಅಧಿಕಾರ ಬದಲಾವಣೆ ಆಗದೇ ಇದ್ರೆ ಹಮಾಸ್, ಹೌತಿ, ಹೆಜ್ಬುಲ್ಲಾ ಇವೆಲ್ಲ ಕೂಡ ರಕ್ತ ಬೀಜಾಸುರ ಸಂತತಿಯಂತೆ ಹುಟ್ಟುತ್ತಲೇ ಹೋಗ್ತಾ ಇರುತ್ತವೆ. ಇನ್ನು ಈ ಇರಾನ್ನ ಇಸ್ರೇಲ್ ಮಾತ್ರ ಅಲ್ಲ, ಇಡೀ ಅರಬ್ ಜಗತ್ತೇ ಕಂಟಕದ ಹಾಗೆ ನೋಡುತ್ತೆ. ಹೀಗಾಗಿ ಇರಾನನ್ನು ಟಾರ್ಗೆಟ್ ಮಾಡ್ಕೋಬೇಕು. ಜೊತೆಗೆ ರಷ್ಯಾನ ಕೂಡ ಸ್ವಲ್ಪ ಮಟ್ಟಿಗೆ ಏಕಾಂಗಿಯನ್ನಾಗಿ ಮಾಡಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಇಸ್ರೇಲ್ ಹಮಾಸ್ ಯುದ್ಧ ನಿಲ್ಲಬೇಕು. ಇದೇ ಕಾರಣಕ್ಕೆ ಈಗ ಅಮೆರಿಕ ಈ ಸಂಘರ್ಷಕ್ಕೊಂದು ತಾತ್ಕಾಲಿಕ ತೆರೆ ಬೀಳೋ ಹಾಗೆ ಮಾಡ್ತಾ ಇದೆ. ಹಾಗಂತ ಇದು ಇಲ್ಲಿಗೆ ನಿಂತು ಹೋಯಿತು ಅಥವಾ ನಿಂತು ಹೋಗುತ್ತೆ ಅಂತಲ್ಲ. ಈ ಹಿಂದೆ ಕೂಡ ಒಂದು ಕದನ ವಿರಾಮಕ್ಕೆ ಎರಡೂ ಪಡೆಗಳು ಒಪ್ಪಿದ್ವು. ಆದರೆ ಅದು ಕೆಲವೇ ದಿನಗಳಲ್ಲಿ ವಿರಾಮದ ಉಲ್ಲಂಘನೆ ಆಯಿತು. ಎರಡೂ ಪಡೆಗಳು ಪರಸ್ಪರ ದಾಳಿಗೆ ನಿಂತುಕೊಂಡವು. ಈಗ ಕೂಡ ಇದು ಎಷ್ಟು ದಿನ ಇರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಬರೋದಿಲ್ಲ. ಸದ್ಯಕ್ಕಂತೂ ಒಂದು ಕದನ ವಿರಾಮ ಅಷ್ಟೇ. ಇದು ಗೆಳೆಯರೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೀತಿರೋ ಸಂಘರ್ಷ ಹಾಗೂ ಕದನ ವಿರಾಮದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.